सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 24ನೇ ಅಧ್ಯಾಯದ 61ನೇ ಶ್ಲೋಕ. ಸತೇನ ಭಕ್ತ್ಯಾ ವಿಗತಃ ಪ್ರಸನ್ನಃ ಪ್ರವಿಶ್ಯ ಚಾಂತರ್ ಗೃಹಮೀಶ್ವರೋಜಃ ಭಕ್ತ್ಯಾಭಿಪೂರ್ಣೇನ ಸಸಂಭ್ರಮೇಣ ಸಂಪೂಜಿತಃ ಸರ್ವ ಸಮರ್ಪಣೇನ. ಪರಮಾತ್ಮ ದೂತನಾಗಿ ಹಸ್ತಿನಾವತಿಗೆ ಬಂದಿದ್ದಾನೆ. ಆಗ ಭೀಷ್ಮ, ದ್ರೋಣ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಬರಬೇಕು ಹಾಗೆ ಅಂತ, ನಮ್ಮ ಮನೆಗೆ ಬರಬೇಕು ಅಂತ. ಆದರೆ ಕೃಷ್ಣ ಯಾರ ಮನೆಗೂ ಹೋಗಲಿಲ್ಲ. ಯಾಕೆ? ದ್ರೌಪದಿ ದೇವಿಯನ್ನ ಉಪೇಕ್ಷೆ ಮಾಡಿದ್ದರಿಂದ ಹಾಗೆ ಅಂತ. ಕೊನೆಗೆ ವಿದುರನ ಮನೆಗೆ ಹೋದ, ಅಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಅದಾದ ಮೇಲೆ ಈಶ್ವರ ಅಜಃ ಸಹ ಕೃಷ್ಣ ವಿದುರೇನ ಭಕ್ತಿಯ ಅಭಿಗತಸ್ಸನ್. ಸರ್ವಸಮರ್ಥನಾದ, ಹುಟ್ಟು ಇಲ್ಲದವನಾದ ಪರಮಾತ್ಮ ಶ್ರೀಕೃಷ್ಣನು ವಿದುರನಿಂದ ಭಕ್ತಿಯ ಅಭಿಗತಸ್ಸನ್, ಅವನ ಭಕ್ತಿಯಿಂದ ಪ್ರಸನ್ನನಾಗಿ ಅಂತರ್ಗೃಹಂ ಪ್ರವಿಶ್ಯ, ಆ ವಿದುರನ ಮನೆಗೆ ಹೋಗಿ ಭಕ್ತಿಯ ಅಭಿಪೂರ್ಣೇನ, ಭಕ್ತಿಯಿಂದ ಪೂರ್ಣವಾದ ಹೃದಯ ವಿದುರನದ್ದು. ಅತೇವ ಸಂಭ್ರಮೇಣ ವಿದುರೇನ ಸರ್ವಸಮರ್ಪಣೇನ. ವಿದುರ ದೇವರಿಗೆ ಏನು ಕೊಟ್ಟ ಹಾಗೆ ಅಂದ್ರೆ ಎಲ್ಲವನ್ನು ಕೊಟ್ಟ ಅಂತಾರೆ ಆಚಾರ್ಯರು. ಸರ್ವಸಮರ್ಪಣೇನ, ಸರ್ವಸಮರ್ಪಣ ಅಂದ್ರೆ ಏನು? ದೇಹ, ಇಂದ್ರಿಯ, ಪುತ್ರಾದಿ ಅರ್ಥ ಸಮರ್ಪಣೇನ ಸಂಪೂಜಿತ ಅಭೂತ್ ಅಂತ ಒಟ್ಟು ಎಲ್ಲವನ್ನು ಸಮರ್ಪಣೆ ಮಾಡಿ ದೇವರಿಗೆ ಅವನು ವಿದುರ ಪೂಜೆಯನ್ನು ಮಾಡಿದ ಅಂತ ಒಟ್ಟು ನೋಡಿ. ಅದಕ್ಕೆ ದೇವರು ಒಲಿಯೋದು ಭಕ್ತಿಗೆ. ಎಲ್ಲವನ್ನು ಕೊಡ್ಲಿಕ್ಕೆ ರೆಡಿಗಿರ್ಬೇಕಂತ, ಎಲ್ಲವನ್ನು ಬಿಡಕ್ಕೂ ಎಲ್ಲವನ್ನು ಕೊಡೋದಕ್ಕೂ ತಯಾರಾಗಿರ್ಬೇಕು ಅಂತ ಒಟ್ಟು. ಆಗ ಪರಮಾತ್ಮನ ಅನುಗ್ರಹ ಆಗ್ತದೆ ಹಾಗೆ ಅಂತ. ಪರೇ ದಿನೇ ಸೌ ಧೃತರಾಷ್ಟ್ರಸೂನುನಾ ಸಮಾನೀತ ಸಂಸದಿ ಕೌರವಾಣಾಂ ವಿವೇಶ ದಿವ್ಯೇ ಮಣಿಕಾಂಚನಾಸನೆ ಸಾರ್ಧಂ ಮುನೀಂದ್ರೈ ಪರಮಾರ್ಥವೇದಿಭಿಃ. ಮಾರನೇ ದಿವಸ ಸೌ ಶ್ರೀಕೃಷ್ಣ, ಆ ಕೃಷ್ಣ ಪರಮಾತ್ಮ ಕೌರವರ ಸಭೆಗೆ ಸಮಾನೀತಃ, ದುರ್ಯೋಧನನಿಂದ ಕರೆದುಕೊಂಡು ಹೋಗಲ್ಪಟ್ಟ ಆ ಕೃಷ್ಣ ದಿವ್ಯವಾದ ಮಣಿಕಾಂಚನಾಸನೆ, ಉತ್ತಮವಾದ ಮಣಿ ಕಾಂಚನದಿಂದ ತುಂಬಿದ ಆ ಆಸನ, ಅದು ಅಂಥ ಉತ್ಕೃಷ್ಟವಾದ ಆಸನದಲ್ಲಿ ಪರಮಾರ್ಥ ವಿಷ್ಣು ತಂ ವೇದಿಭಿಃ ಜಾನದ್ಭಿಃ ಮುನೀಂದ್ರೈಃ ಸಾರ್ಧಂ ವಿವೇಶ ಪ್ರವಿಷ್ಟ. ಅಂತ ಸಭೆಗೆ ಪರಮಾತ್ಮ ತಾನು ಮತ್ತು ಅನೇಕ ಋಷಿಗಳನ್ನ ಕರೆದುಕೊಂಡು ಹೋಗಿದ್ದ. ಅವರೆಲ್ಲರೂ ಕೂಡ ಸಭೆಯಲ್ಲಿ ಪ್ರವೇಶ ಮಾಡಿದರು ಅಂತ ಒಟ್ಟು. ಸಂಪೂಜಿತೋ ಭೀಷ್ಮ ಮುಖ್ಯೈ ಸಮಸ್ತೈಃ ರರಾಜ ರಾಜೀವ ಸಮಾನ ನೇತ್ರಃ ಯಥೋಚಿತಾಸ್ತತ್ರ ವಿಧಾಯ ವಾರ್ತಾ ಜಗಾದ ಕಾಲೇ ಕಲಿಕಲ್ಮಷಾಪಃ. ಆ ಸಭೆಯಲ್ಲಿ ಯಥೋಚಿತಾಃ, ರಾಜೀವೇನ ಪದ್ಮೇನ ಸದೃಶೇ ನೇತ್ರೆ, ಕಮಲದಂತ ಕಣ್ಣುಗಳುಳ್ಳ ಆ ಪರಮಾತ್ಮ ಶ್ರೀಕೃಷ್ಣ ಭೀಷ್ಮ ಮುಖ್ಯೈಹಿ, ಭೀಷ್ಮರೇ ಮೊದಲಾದ ಎಲ್ಲರಿಂದಲೂ ಕೂಡ ಸಂಪೂಜಿತನಾಗಿ ಆ ಸಭೆಯಲ್ಲಿ ರರಾಜ ಶೋಭಿಸ್ತಾ ಇದ್ದ. ಕಲಿಕಲ್ಮಷಾಪಹ, ಕಲಿಮಲನಾಶಕಃ ಅಂತ ಅರ್ಥ. ಕಲಿಯ ಮಲವನ್ನು ನಾಶ ಮಾಡತಕ್ಕವನು ಶ್ರೀಕೃಷ್ಣ. ಆ ಸಭೆಯಲ್ಲಿ ಯಥೋಚಿತಾಹ, ದೇಶಕಾಲಕ್ಕೆ ಉಚಿತವಾದ ಮಾತುಗಳನ್ನು ಆಡಿ, ಕಾಲೇ ವಿವಕ್ಷಿತಾರ್ಥ ಕಥನ ಕಾಲೇ ಜಗಾದ,
ಏನೇನು ಹೇಳಬೇಕು ಅಂತ ಇಚ್ಛೆ ಪಟ್ಟನೋ, ದೇಶಕಾಲ ಉಚಿತವಾದದ್ದು ಎಲ್ಲಾ ಮಾತುಗಳನ್ನು ಕೂಡ ಪರಮಾತ್ಮ ಅಲ್ಲಿ ಹೇಳಿದ. ಹಾಗೆ ಅಂತ ಏನ್ ಹೇಳಿದ? ವೈಚಿತ್ರ್ಯವೀರ್ಯ ಸ್ವಕುಲಸ್ಯ ವೃದ್ಧಯೇ ಪ್ರದೇಹಿ ರಾಜ್ಯಂ ತವ ಸತ್ಸುತಾಯ ಯಶಶ್ಚ ಧರ್ಮಂ ಪರಮಂ ಪ್ರಸಾದಂ ಮಮ ತ್ವಮಾಪ್ನೋಷಿ ತದೈವ ರಾಜನ್ ಅಥೋನ್ಯಥಾ ಯಶಸೋ ಧರ್ಮತಶ್ಚ ಏನಃ ಪ್ರದೀಪತ್ವಮುಪೈಷಿ ಮೇತಃ. ಏನ್ ಹೇಳಿದ ಪರಮಾತ್ಮ ಹಾಗೆಂದ್ರೆ, ಹೇ ವೈಚಿತ್ರ್ಯವೀರ್ಯ ಅಂದ್ರೆ ವಿಚಿತ್ರವೀರ್ಯನ ಮಗನಾದ ಧೃತರಾಷ್ಟ್ರನೇ, ಸ್ವಕುಲಸ್ಯ ವೃದ್ಧ್ಯೈ ನಿನ್ನ ಕುಲ ವೃದ್ಧಿಯಾಗಬೇಕು ಹಾಗೆ ಅಂತ ನೀನು ಅನಿಸಿದರೆ, ತವ ಸತ್ಸುತಾಯ ನಿನ್ನ ಮಕ್ಕಳಾದ ಯುಧಿಷ್ಠಿರನಿಗೆ ರಾಜ್ಯವನ್ನ ಕೊಡು. ನ ಕೇವಲಂ ಸ್ವಕುಲ ವೃದ್ಧಿ, ಆ ರೀತಿಯಾಗಿ ನೀನು ರಾಜ್ಯವನ್ನ ಪಾಂಡವರಿಗೆ ಕೊಡುವುದು ಅಂತ ಆದರೆ ಕೇವಲ ನಿನ್ನ ಕುಲ ಮಾತ್ರ ವೃದ್ಧಿ ಆಗೋದಿಲ್ಲ, ಕಿಂತು ಯಶಾಧಿಕಂ ನಿನ್ನ ಕೀರ್ತಿ ಮುಂತಾದ ಎಲ್ಲವೂ ಕೂಡ ವೃದ್ಧಿ ಆಗ್ತದೆ, ಯಶಸ್ಸು ಧರ್ಮ ಮಾತ್ರ ಅಲ್ಲ, ಮಮ ಪರಮಂ ಪ್ರಸಾದಂಚ ನನ್ನ ಅತ್ಯುತ್ತಮವಾದ ಪ್ರಸಾದವೂ ನಿನಗೆ ಆಗುತ್ತದೆ. ಸದೈವ ಆಪ್ನೋಷಿ, ಅದರಿಂದ ಹೇ ರಾಜನೇ, ರಾಜ್ಯದಾನಾತ್ ಅನ್ಯಥಾ ಒಂದು ವೇಳೆ ನೀನು ರಾಜ್ಯವನ್ನ ಕೊಡದೇ ಬಿಟ್ಟಲ್ಲಿ ಯಶಸ್ಸು ಧರ್ಮ ಎಲ್ಲವನ್ನೂ ನಾಶ ಮಾಡಿದ ಒಂದು ಪಾಪ ನಿನಗೆ ಬಂದು, ಮೇ ಪ್ರತೀಪತ್ವಂ ನನ್ನ ದ್ವೇಷಕ್ಕೂ ಕೂಡ ನೀನು ಅಂದ್ರೆ ನನ್ನನ್ನು ಕೂಡ ದ್ವೇಷ ಮಾಡುವವನಾಗ್ತೀಯಾ ಹಾಗೆ ಅಂತ ಹೇಳ್ತಾ. ಮೇ ದ್ವೇಷಿತ್ವಂ ಉಪೈಷಿ, ನನ್ನ ದ್ವೇಷಿ ಆಗ್ಬಿಡ್ತೀಯಾ. ಯತಃ ಯಾವ ಕಾರಣದಿಂದ ಇಂಥ ತೊಂದರೆಗಳು ತೊಡಕುಗಳು ಇದೆ, ಅದರಿಂದ ನೀನು ರಾಜ್ಯವನ್ನು ಕೊಟ್ಟು ಬಿಡು, ರಾಜ್ಯಂ ಪ್ರದೇಹಿ ಅಂತ ಒಟ್ಟು ಇಂತಹ ಮಾತುಗಳನ್ನ ಕೃಷ್ಣ ಆಡ್ತಾನೆ. ಹಾಗೇನಾಯ್ತು? ಇತೀರಿತಃ ಪ್ರಾಹ ಮಮಾತಿವರ್ತಿನಂ ಸುತಂ ಸ್ವಯಂ ಮೇ ಪ್ರತಿಬೋಧಯೇತಿ ಸ ವಾಸುದೇವೇನ ವಿಬೋಧಿತೋಪಿ ಪಾಪಾಭಿ ಸಂಧಿರ್ಧೃತರಾಷ್ಟ್ರಸೂನುಃ ಉತ್ಥಾಯ ತಸ್ಮಾತ್ ಅನುಜೈರಮಾತ್ಯೈಃ ನಿಯಂತುಮೀಶಂ ಕುಮತಿರ್ವ್ಯಧಾನ್ಮತಿಂ. ಈ ರೀತಿಯಾಗಿ ಕೃಷ್ಣೇನ ಈರಿತಃ, ಕೃಷ್ಣನಿಂದ ಹೇಳಲ್ಪಟ್ಟ ಧೃತರಾಷ್ಟ್ರ ಏನ್ ಹೇಳಿದ ಹಾಗೆ ಅಂದ್ರೆ, ಮಮ ಅತಿವರ್ತನಂ ಸುತಂ, ನನ್ನ ಮಗನಾದ ದುರ್ಯೋಧನ ಮಮ ಆಜ್ಞಾ ಅತಿವರ್ತಿನಂ, ನನ್ನ ಆಜ್ಞೆಯನ್ನ ಮೀರಿ ನಡೀತಾನೆ, ಧರ್ಮ ಮಾರ್ಗದಲ್ಲಿ ನಡೆಯೋದಿಲ್ಲ, ಧರ್ಮವನ್ನು ಮೀರಿ ಅಧರ್ಮ ಮಾರ್ಗದಲ್ಲಿ ನಡೀತಾನೆ, ನನ್ನ ಮಾತುಗಳ ಒಳ್ಳೆಯ ಮಾತುಗಳನ್ನ ಅವನು ಕೇಳೋದಿಲ್ಲ. ದುರ್ಯೋಧನಂ ಸ್ವಯಂ, ಅದರಿಂದ ಸ್ವಯಂ ತ್ವಮೇವ ಪ್ರಬೋಧಯ, ಅದರಿಂದ ನಾನು ಹೇಳಿದರೆ ಕೇಳೋದಿಲ್ಲ, ಸ್ವಾಮಿ ಕೃಷ್ಣ ನೀನೇ ಅವನಿಗೆ ಉಪದೇಶ ಮಾಡು ಹಾಗೆ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಕುಮತಿ ಕುತ್ಸಿತ ಬುದ್ಧಿ ಪಾಪ ಅಭಿಸಂಧಿ, ಪಾಪ ವಿಷಯೇ ಅಭಿಸಂಧಿ ಆಶಯ ಬುದ್ಧಿ ಯಸ್ಯ, ಪಾಪ ಮಾಡುವುದರಲ್ಲೇ ಆಸಕ್ತಿ ಉಳ್ಳವನು ಆ ದುರ್ಯೋಧನ. ಆಗ ಆ ದುರ್ಯೋಧನ, ಅಂತಹ ದುರ್ಯೋಧನ ಏನ್ ಮಾಡಿದ? ವಾಸುದೇವೇನ ಪ್ರತಿಬೋಧಿತ ಅಪಿ, ವಾಸುದೇವನಿಂದ ಉಪದೇಶವನ್ನ ಪಡಿತಾ ಇರುವಾಗಲೇ ಅನುಜೈಹಿ, ತನ್ನ ಅನುಜರು ಮಂತ್ರಿಗಳು ಅಂತ ಏನಿದ್ದಾರೆ ಅವರೆಲ್ಲರ ಜೊತೆಗೆ ಕೂಡಿಕೊಂಡು ಸಭಾತಲಾತ್ ಉತ್ಥಾಯ, ಆ ಸಭೆಯಿಂದ ಎದ್ದು ಈಶಂ ಸಮರ್ಥಂ ಶ್ರೀಕೃಷ್ಣಂ ನಿಯಂತು, ಶ್ರೀಕೃಷ್ಣ ಪರಮಾತ್ಮನನ್ನ ಬಂಧನ ಮಾಡಲು ಮತಿಂ ವ್ಯಧಾತ್, ಬುದ್ಧಿಯನ್ನು ಮಾಡಿದರು. ಅಂದ್ರೆ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಎನ್ನುವ ಪ್ರಯತ್ನದಲ್ಲಿ ಉಪದೇಶ ಮಾಡ್ತಾ ಇರುವಾಗ ಇಂಥ ಉಪದೇಶ, ಆ ಕೃಷ್ಣನನ್ನ ಕಟ್ಟಿ ಹಾಕಬೇಕು ಎನ್ನುವ ಒಂದು ಪ್ರಯತ್ನವನ್ನು ಮಾಡಿದರು ಅಂತ ಒಟ್ಟು. ತದಾ ಕೇಶವ ಸಂಯಮಾಯ ನ್ಯಮಂತ್ರಯನ್ಸ್ತೆ ವಿಬುಧ ಪ್ರತೀಪಾಃ ಅತೋ ವಿಕರ್ಣ ಪ್ರಮುಖ ಅಪಿ ಸ್ಮ ವಧ್ಯತ್ವಮಾಯನ್ನ ಶುಭಾಂ ಗತಿಂಚ. ಆಗ ತದಾ ಕೇಶವಸ್ಯ ಸಂಯಮಾಯ, ಯಾರ್ಯಾರು ಇದ್ದಾರೆ ಆ ಕೇಶವನನ್ನ ಸಂಯಮಾಯ ನಿಗ್ರಹ ಮಾಡಬೇಕು, ಬಂಧನ ಮಾಡಬೇಕು ಹಾಗೆ ಅಂತ, ಶಿಕ್ಷಾರ್ಥಂ ಯಮಂತ್ರಯಂ ವಿಚಾರಯ ಮಾಸುಹು, ಸಮ್ಮತಿಂ ಚಕ್ರು,
ಅವರು ಕೂಡ ಅಂದ್ರೆ ಯಾರು ಅನುಜರು ಅಮಾತ್ಯರು ಅಂತ ಏನೇನು ಹೇಳಿದ್ರು ಅವರೆಲ್ಲರೂ ಕೂಡ ಕೃಷ್ಣನನ್ನ ಕಟ್ಟಿಯಾಗಬೇಕು ಹಾಗೆ ಅಂತ ಒಪ್ಕೊಂಡ್ರಂತ. ತೇ ವಿಬುಧ ಪ್ರತೀಪಾಹ ಅಂದ್ರೆ ಅಸುರರು ಅಂತ ಅರ್ಥ. ಪರಮಾತ್ಮ ಒಳ್ಳೆ ಮಾತುಗಳು ಸತ್ಯವಾದ ನುಡಿಗಳು ಆಗೋದಿಲ್ಲ ಅವರಿಗೆ. ಅಸುರಾಹ ಅತಃ ಬಂಧನಾರ್ಥಂ ವಿಚಾರಿತತ್ವ ಅಶುಭಾಂ ಗತಿಶ್ಚ ಯತ್ಪ್ರಾಪು. ಈ ರೀತಿಯಾದ ಬಂಧನ, ಕೃಷ್ಣನನ್ನ ಬಂಧನ ಮಾಡಬೇಕು ಹಾಗೆ ಅಂತ ವಿಚಾರ ಮಾಡಿದ್ದರಿಂದಲೇ ಅವರಿಗೆ ಅಶುಭ ಗತಿ ಆಯಿತು. ನೇನ್ ಬಂಧನ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಕೃಷ್ಣನನ್ನ ಬಂಧನ ಮಾಡೋಣ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರು. ನೋಡಿ, ಒಳ್ಳೆ ಕೆಲಸ ಮಾಡೋಣ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೂ ಪುಣ್ಯ, ಕೃಷ್ಣನಿಗೆ ವಿರುದ್ಧವಾಗಿ ಮನಸ್ಸಿನಲ್ಲಿ ಇಚ್ಛೆ ಪಟ್ಟರೂ ಕೂಡ ಅದರಿಂದ ಪಾಪ ಇದೆ ಅಂತಾರೆ. ಅಶುಭಾಂ ಗತಿಂಚ ಯತ್ಪ್ರಾಪ. ಯಾರು ವಿಕರ್ಣ ಮುಂತಾದವರು ಅಂತವರು ಶುಭಾಂ ಗತಿಂ ನ ಪ್ರಾಪು, ಶುಭಗತಿಯನ್ನು ಅವರು ಪಡೆದಿಲ್ಲ. ವಿಕರ್ಣ ಮುಂತಾದವರು ಅಂತ ನೀಚರು ಅಶುಭ ಗತಿಯನ್ನೇ ಹೊಂದಿದ್ರು ಅಂತ ಒಟ್ಟು. ಅದರಿಂದ ಅವರೆಲ್ಲ ಅಸುರ ಸ್ವಭಾವದವರು, ಅದರಿಂದ ಅಂಥ ಬುದ್ಧಿ ಬರುತ್ತದೆ ಅಂತ ಆಚಾರ್ಯರು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಕರ್ಣಸುರಾಗ್ರ್ಯೋಪಿ ಸುಯೋಧನಾರ್ಥೇ ನ್ಯಮಂತ್ರಯತ್ ಭಾವತೋ ನೈವ ದುಷ್ಟಃ ಅತೋ ಗತಿಶ್ಚಾಸ್ಯ ಸುಶೋಭನಾಭೂತ್ ಯೇತ್ರಾನುಕೂಲ ಪರಮಸ್ಯ ತೇ ಶುಭಾಃ. ಆಯ್ತು, ಎಲ್ಲರೂ ಅಸುರರು, ದುರ್ಯೋಧನನ ಸುತ್ತಮುತ್ತ ಇದ್ದವರು, ಅವರಿಗೆ ಅಶುಭಗತಿ ಆಗ್ತದೆ ಸರಿ. ಆದರೆ ಈ ಬಂಧನ ಮಾಡುವುದಲ್ಲಿ ಕೈ ಹಾಕಿದವ ಕರ್ಣನೂ ಒಬ್ಬ. ಅವನಂತೆ ಏನು ಹಾಗೆ ಅಂದ್ರೆ ಕರ್ಣ ಸುರಾಂಶೋಪಿ. ಕರ್ಣ ಅವನು ಸೂರ್ಯನ ಅವತಾರ, ದೇವತಾ ಪಕ್ಷದವ. ಹಾಗಿದ್ರೂ ಕೂಡ ದುರ್ಯೋಧನನಿಗೆ ಓಟ್ ಹಾಕಿದನಂತೆ. ಯಾಕೆ ಹಾಗೆ ಅಂದ್ರೆ ಸುಯೋಧನ ಪ್ರೀತ್ಯೈ, ದುರ್ಯೋಧನ ಪ್ರೀತನಾಗಬೇಕು. ನಾವು ಓಟ್ ಹಾಕದೇ ಇದ್ರೆ, ಸಪೋರ್ಟ್ ಮಾಡದೇ ಇದ್ರೆ ದುರ್ಯೋಧನ ನಮ್ಮ ಮೇಲೆ ಸಂತುಷ್ಟನಾಗೋದಿಲ್ಲ ಎನ್ನುವ ಸಲುವಾಗಿ ಆ ದುರ್ಯೋಧನನಿಗೆ ಸಪೋರ್ಟ್ ಮಾಡಿದ ಕರ್ಣ ಹಾಗೆ ಅಂತ. ಸಹಸ್ರವರ್ಮಾಖ್ಯ ಅಸುರಾವೇಶ ಇತಿ ಭಾವ. ಆ ರೀತಿಯಾಗಿ ಮಾಡೋದಕ್ಕೂ ಏನ್ ಕಾರಣ? ಸಹಸ್ರವರ್ಮ ಎನ್ನುವ ಅಸುರನ ಆವೇಶ ಕರ್ಣನಲ್ಲಿ ಇತ್ತು. ಕರ್ಣನಲ್ಲಿ ಅಸುರ ಸೇರಿಕೊಂಡಿದ್ದ. ಹೇಗೆ ನಾವು ನೋಡ್ತೀವಿ ನೋಡಿ, ಹಿರಣ್ಯಾಕ್ಷ ಹಿರಣ್ಯಕಶಿಪು, ಅಲ್ಲಿ ಇಬ್ರು ಜೀವಿಗಳು ಇರ್ತಾರೆ. ಜಯ ವಿಜಯ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಹಾಗೆ ಅಂತ. ಒಳ್ಳೆ ಜೀವಿಗಳು ಇರ್ತಾರೆ, ಕೆಟ್ಟ ಜೀವಿಗಳು ಇರ್ತಾರೆ. ಜೀವದ್ವಯ ಅಂತ ಕರೀತಾರೆ, ಜೀವದ್ವಯ ಸಮಾವೇಶ. ಅದೇ ರೀತಿಯಾಗಿ ಕರ್ಣನಲ್ಲೂ ಕೂಡ ಸೂರ್ಯನೂ ಇರ್ತಾನೆ, ಪಾಪಿಷ್ಠನಾದ ಸಹಸ್ರವರ್ಮ ಎನ್ನುವ ಅಸುರನೂ ಇರ್ತಾನೆ. ಅದರಿಂದ ಅಂತ ಕೆಟ್ಟ ಬುದ್ಧಿಗಳು ಆ ಕರ್ಣನಿಗೆ ಬರ್ತಾ ಇರ್ತದೆ ಹಾಗೆ ಅಂತ. ಆದರೂ ಕೂಡ ಭಾವತಃ ಅಂದ್ರೆ ಸ್ವಭಾವಾತ್ ಅವನು ಒಳ್ಳೆಯವನೇ ಆಗಿದ್ದಾನೆ. ಅದರಿಂದ ಅವನಿಗೆ ಒಳ್ಳೆ ಗತಿಯೇ ಆಗ್ತದೆ. ದೇವರು ಅಲ್ಟಿಮೇಟ್ ಆಗಿ ನೋಡೋದು ಯಾವುದನ್ನ? ಸ್ವಭಾವವನ್ನು. ಸ್ವಭಾವ ಚೆನ್ನಾಗಿದ್ದರೆ ಸ್ವಭಾವಕ್ಕೆ ತಕ್ಕಂತೆ ಅವರಿಗೆ ಗತಿಗಳು ಅಂತ ಒಟ್ಟು. ಅತ್ರ ಅಸ್ಮಿನ್ ಕಾಲೇ ಯೇ ಅನುಕೂಲಾಹ ತೇ ಶುಭಾಹ ದೇವಃ. ಇದು ಒಂದು ಡಿಸಿಷನ್ ಪಾಯಿಂಟ್ ಅಂತ ಹೇಳ್ತಾರೆ. ಈ ಸಭೆಯಲ್ಲಿ ಯಾರು ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ರು, ಸಂಕಲ್ಪ ಮಾಡಿದ್ರು, ಅವರೆಲ್ಲ ದುಷ್ಟರು. ಇನ್ನು ಯಾರು ಅನುಕೂಲಾಹ ಅಂದ್ರೆ ಕೃಷ್ಣನಿಗೆ ಅನುಕೂಲವಾಗಿ, ಕೃಷ್ಣನಿಗೆ ಆ ರೀತಿಯಾಗಿ ಆಗಬಾರದು ಅಂತ ಯಾರು ಬಯಸಿದ್ರು, ಅವರೆಲ್ಲರೂ ಕೂಡ ದೇವಾನುಕೂಲ, ಅವರಿಗೆ ಒಳ್ಳೆ ಗತಿ ಆಗ್ತದೆ, ಅವರು ದೇವತೆಗಳ ಪಕ್ಷದವರು ಹಾಗೆ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹಾಗೆ ಏನಾಯ್ತು? ಋಷಿಭಿರ್ಜಾಮದಗ್ನೇನ ವ್ಯಾಸೇನಾಪಿ ಅಮಿತೌಜಸ ವಾಸುದೇವಾತ್ಮಕೇನೈವಂ ತ್ರಿರೂಪೇಣೈವ ವಿಷ್ಣುನಾ. ಋಷಿಭಿ, ಅಲ್ಲಿ ಇಂದು ನಾವು ನೋಡಿದ್ದೀವಿ, ಪರಮಾತ್ಮ ಋಷಿಗಳು ಅಂದ್ರೆ ತನ್ನದೇ ಆದ ರೂಪ, ಯಾವುದು? ಪರಶುರಾಮ ರೂಪ, ವ್ಯಾಸ ರೂಪದಿಂದ ಬಂದಿದ್ರು ಹಾಗೆ ಅಂತ. ವಾಸುದೇವಾತ್ಮನ ಶ್ರೀ ಕೃಷ್ಣ ರೂಪೇಣ ಏವಂ ತ್ರಿರೂಪೇಣ ವಿಷ್ಣುನೈವ, ಮೂರು ರೂಪದಿಂದಲೂ ಕೂಡ ಪರಮಾತ್ಮ ಅವರಿಗೆ ಉಪದೇಶವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ.
ಈ ರೀತಿಯಾಗಿ 3 ರೂಪದಿಂದ ವಿಷ್ಣು ಅಲ್ಲಿ ಇದ್ದದ್ದು. 3 ರೂಪದಿಂದಲೂ ಇದ್ರೂ ಕೂಡ ಅದು ಶ್ಲೋಕ ಮುಗುದಿಲ್ಲ, ಇನ್ನು ಮುಂದೆ ಹೋಗ್ತದೆ ಅದು. ಮಾತಾಪಿತೃಭ್ಯಾಂ ಭೀಷ್ಮಾದ್ಯೈಹಿ ಅನುಶಿಷ್ಟೋಪಿ ದುರ್ಮತಿ ಸುಯೋಧನೋ ಮಂತ್ರಯತೆ ಮುಕುಂದಸ್ಯ ಅನುಬಂಧನಂ. ಮಾತಾಪಿತೃಭ್ಯಾಂ ತಂದೆ ತಾಯಿಗಳು ಅಂದ್ರೆ ಗಾಂಧಾರಿ, ಧೃತರಾಷ್ಟ್ರ ಅವರು ಉಪದೇಶ ಮಾಡ್ತಾರೆ. ಪರಮಾತ್ಮ 3 ರೂಪದಿಂದ ಶಿಕ್ಷಣೆ ಮಾಡಿದ ಮತ್ತು ತಂದೆ ತಾಯಿಗಳು ಹೇಳ್ತಾರೆ. ಭೀಷ್ಮಾದ್ಯೈಹಿ ಭೀಷ್ಮ ಮುಂತಾದವರು ಅವರು ಹೇಳ್ತಾರೆ. ಅನುಶಿಷ್ಟ ಅಪಿ ಶಿಕ್ಷಿತ ಅಪಿ ದುರ್ಯೋಧನ, ಯಾವ ಕಾರಣದಿಂದ ಅವನಲ್ಲಿ ಕುಮತಿ ಕೆಟ್ಟ ಬುದ್ಧಿ ಇತ್ತು, ಅದರಿಂದ ಮುಕುಂದಸ್ಯ, ನೋಡಿ ಮುಕುಂದ ಶಬ್ದವನ್ನು ಬಳಸ್ತಾರೆ. ಮುಕುಂದ ಶಬ್ದಕ್ಕೆ ಸಂಸಾರ ಬಂಧನದಿಂದ ಮೋಕ್ಷವನ್ನು ಕೊಡತಕ್ಕವನು, ಮೋಚನೆ ಮಾಡತಕ್ಕವನು ಅಂತ ಅರ್ಥ. ಅದರಿಂದ ದೇವರಿಗೆ ಮುಕುಂದ ಹಾಗೆ ಅಂತ ಹೆಸರು. ಅಂತ ಮುಕುಂದನಾದ ಕೃಷ್ಣನನ್ನೇ ಬಂಧನಕ್ಕೆ ಒಳಗಾಕಬೇಕು. ಯಾವ ಪರಮಾತ್ಮನ ಸ್ಮರಣೆಯಿಂದ ಬಂಧನ ಬಿಡುಗಡೆ ಆಗ್ತದೆ ಅಂತ ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ವಿಚಾರ ಮಾಡಿದರು ಅಂತ. ಇಷ್ಟೆಲ್ಲ ಉಪದೇಶ ಪಡೆದರೂ ಕೂಡ ಅವನ ಮನಸ್ಸು, ದುರ್ಯೋಧನನ ಮನಸ್ಸು ಬದಲಾವಣೆ ಆಗಿಲ್ಲ ಹಾಗೆ ಅಂತ ಒಟ್ಟು. ಸಾತ್ಯಕಿ ಕೃತವರ್ಮಾಚ ತಚ್ಚುಶ್ರುವತುರಂಜಸಾ ಸಂಸ್ಥಾಪ್ಯ ಕೃತವರ್ಮಾಣಂ ರಹಃ ಸಾತ್ಯಕಿರತ್ರ ಚ ಅಭ್ಯೇತ್ಯ ಕೇಶವಂ ಪ್ರಾಹ ದುರ್ಯೋಧನ ವಿನಿಶ್ಚಯಂ. ಸಾತ್ಯಕಿ ಮತ್ತು ಕೃತವರ್ಮ ಹಾಗೆ ಅಂತ ಇಬ್ಬರೂ ಕೂಡ ಈ ಬಂಧನ ಮಾಡತಕ್ಕ ವಿಷಯವನ್ನ ಕೇಳಿದರು. ಬಂಧನ ಮಂಜಸ ಶುಶ್ರುವತು. ಸಾತ್ಯಕಿ ಕೃತವರ್ಮಾಣಂ ರಹಃ ಏಕಾಂತೆ ಸಂಸ್ಥಾಪ್ಯ. ಸಾತ್ಯಕಿ ಏನ್ ಮಾಡಿದ, ಕೃತವರ್ಮನನ್ನ ಏಕಾಂತದಲ್ಲಿ ಇಟ್ಟು ಕೃಷ್ಣನ ಹತ್ರ ಬಂದು ದುರ್ಯೋಧನಂ ಕೃತಂ ಶ್ರೀಕೃಷ್ಣಸ್ಯ ಬಂಧನ ನಿಶ್ಚಯಂ ಪ್ರಾಹ. ಸಾತ್ಯಕಿ ಬಂದು ಕೃಷ್ಣನ ಹತ್ರ ಹೇಳ್ತಾನಂತೆ, ಈ ರೀತಿಯಾಗಿ ನಿನ್ನನ್ನು ಬಂಧನ ಮಾಡಬೇಕು ಅಂತ ದುರ್ಯೋಧನಾದಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೆ ಅಂತ ಸಾತ್ಯಕಿ ಕೃಷ್ಣನ ಹತ್ರ ಬಂದು ಆ ವಿಚಾರವನ್ನು ಕೂಡ ತಿಳಿಸಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ನಮಸ್ತು. ಶ್ರೀಹರೇ ನಮಃ.